ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ 2026-27 ಸಂಬಂಧಪಟ್ಟಾಗಿರ್ತಕ್ಕಂಥ ನೋಟಿಫಿಕೇಶನ್ ಆಲ್ರೆಡಿ ಬಿಟ್ಟಿದ್ದಾರೆ. ಜೊತೆಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನ್ಯೂ ಸಿಲೆಬಸ್ ವೈಸು PDF ನೋಟ್ಸ್ಗಳು ನಮ್ಮಲ್ಲಿರ್ತಕ್ಕಂಥ ಲಭ್ಯವಿದೆ. ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಬುಕ್ ಲಿಸ್ಟ್ನಲ್ಲಿ ಈ ಸಂಪೂರ್ಣವಾಗಿ ಸಿಲೆಬಸ್ ಇಲ್ಲ ಸರ್ ಅಂತ ಹೇಳಿದರು. ಹಾಗಾಗಿ ಈ ಸಿಲೆಬಸ್ ವೈಸೇ ಏನಪ್ಪ ಅನ್ನೋದಾದರೆ ಪೇಪರ್ 1 ಮತ್ತು ಪೇಪರ್ 2 ಆಗಿರ್ತಕ್ಕಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಸ್ನಲ್ಲಿ. ನೀವು HSTR ಎಕ್ಸಾಮ್ ಆಗಿರ್ಬೋದು, GPSTR ಎಕ್ಸಾಮ್ ಆಗಿರ್ಬೋದು, ಜೊತೆಗೆ PSTR ಎಕ್ಸಾಮ್, ಕಂಪ್ಯೂಟರ್ ಟೀಚರ್ ಆಗಿರ್ಬೋದು ಮತ್ತು ದೈಹಿಕ ಶಿಕ್ಷಕರು ಫಿಸಿಕಲ್ ಎಜುಕೇಷನ್ ಟೀಚರ್ ಅಂತೀವಲ್ಲ, ಪ್ಲಸ್ ಕ್ರೈ ಸ್ಕೂಲ್ಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಸ್ನಲ್ಲಿ ನಿಮ್ಮ ಸಬ್ಜೆಕ್ಟ್ಗಳು ಯಾವ್ಯಾವು, ಕನ್ನಡ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, PM ಆಗಿರ್ಬೋದು, CB ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ ವೈಸು ನೋಟ್ಸ್ಗಳನ್ನು ನಾವು ಕಳಿಸ್ತಿದ್ವಿ. ಪೇಪರ್ 1 ಪ್ಲಸ್ ಪೇಪರ್ 2 ಸಂಬಂಧಪಟ್ಟಾಗಿರ್ತಕ್ಕಂಥ ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. 600 ಇರ್ತಕ್ಕಂಥ PDF ನೋಟ್ಸನ್ನು ಕೇವಲ ಪೇಪರ್ 1 ಪ್ಲಸ್ ಪೇಪರ್ 2 ಎರಡೂ ಸೇರಿ ಕೇವಲ 300 ರೂಪೀಸ್ಗೆ ನಾವು ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇರ್ತವೆ. ನಿಮಗೆ ಯಾವುದು ಲ್ಯಾಂಗ್ವೇಜಸ್ನಲ್ಲಿ ನಿಮಗೆ ಇದೆಯೋ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ನೀವು ಸ್ಟಡಿ ಮಾಡಬೇಕಾಗುತ್ತದೆ. ಯಾರ್ಯಾರು ಇನ್ನೂ ತಗೊಂಡಿಲ್ಲ ನೋಟ್ಸ್ಗಳನ್ನು ನೀವು ಬೇಗನೆ ತಗೊಳ್ಳಿ, ಟೈಮ್ ಇಲ್ಲ. ಯಾಕಂದರೆ ಸಿಲೆಬಸ್ ನೋಟ್ಸು ನೀವು ಓದಲೇಬೇಕಾಗುತ್ತೆ ಶಿಕ್ಷಕರ ನೇಮಕಾತಿ. ನೀವು ಸಿಲೆಬಸ್ ಹೊರಗಿಂದ ಓದ್ಕೊಂತ ಕುಂತ್ರೆ ಎಕ್ಸಾಮ್ ಖಂಡಿತವಾಗಿ ಪಾಸ್ ಆಗಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ಗಮನದಲ್ಲಿಟ್ಕೊಂಡು ಸಿಲೆಬಸ್ ವೈಸು ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ಓದಿ. ಈಗ ಇರ್ತಕ್ಕಂಥ ಟೈಮ್ ಕೊನೆ ಇರ್ತಕ್ಕಂಥ ಒಂದು 1 or 2 ವೀಕ್ನಲ್ಲಿ ನೀವು MCQ ಅತಿ ಹೆಚ್ಚು ಬಿಡಿಸ್ಬೇಕಾಗುತ್ತದೆ. ಹಾಗಾಗಿ ಈ ಇರ್ತಕ್ಕಂಥ ಸಮಯವನ್ನು ಭಾಳ ವೇಸ್ಟ್ ಮಾಡಬೇಡಿ. ನೋಡಿದ ತಕ್ಷಣ ಯಾರಿಗೆ ಬೇಕು ಅನಿಸ್ತದೋ ಈ ಕೆಳಗೆ ವಾಟ್ಸಪ್ ಏನು ನಂಬರ್ ಶೋ ಆಗ್ತದೋ ಆ ನಂಬರಿಗೆ ನೀವು ಮೆಸೇಜ್ ಮಾಡುವ ಮುಖಾಂತರ ಯಾವ ಎಕ್ಸಾಮ್ಗಳಿಗೆ ಎಲಿಜಿಬಲ್ ಇದ್ದೀರಾ, ನಿಮ್ಮ ಸಬ್ಜೆಕ್ಟ್ ಯಾವುದು ಜೊತೆಗೆ ಅಂತ ನೀವು ಟೈಪ್ ಮಾಡಿ ಆ ವಾಟ್ಸಪ್ ನಂಬರಿಗೆ ನೀವು ಹಾಕಿದರೆ PDF ನೋಟ್ಸ್ಗಳನ್ನು ಕಳಿಸ್ತೀವಿ ಕೇವಲ 300 ರೂಪೀಸ್ಗೆ. ಇದು ಕರ್ನಾಟಕದಲ್ಲಿ ಈ ದರದಲ್ಲಿ ಈ ನೋಟ್ಸ್ಗಳನ್ನು ಸಂಪೂರ್ಣವಾಗಿ ಯಾರೂ ಕಳಿಸುವುದಿಲ್ಲ ಈ ಕಡಿಮೆ ದರದಲ್ಲಿ. ಅದನ್ನು ನಾನು ಈ ಪ್ರಯತ್ನ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ನೋಟ್ಸ್ಗಳನ್ನು ಹಲವಾರು ರೀತಿಯಾಗಿರ್ತಕ್ಕಂತಹ ಸ್ನೇಹಿತರಿಗೆ ಕಳಿಸಿದ್ದೀನಿ. ಅವರು ಯೂಸ್ಫುಲ್ ಆಗಿದೆ, ಕೂಡ ಯೂಸ್ಫುಲ್ ಮಾಡ್ಕೊತಿದ್ದಾರೆ. ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಲು ಇದು ಸಹಾಯಕವಾಗಿದೆ. ಹಾಗಾಗಿ ಎಲ್ಲ ಸ್ನೇಹಿತರು ಇದನ್ನು ಗಮನದಲ್ಲಿಟ್ಕೊಂಡು ಯಾರಿಗೆ ಬೇಕೋ ನೋಟ್ಸು ಈ ಕೆಳಗೆ ಶೋ ಆಗ್ತಿರ್ತಕ್ಕಂಥ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡೋ ಮೂಲಕ ನೋಟ್ಸ್ಗಳನ್ನು ಪಡಿಬೋದು. ಜೊತೆಗೆ ನಾವು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ನಲ್ಲಿ ಯಾರು ನೋಟ್ಸ್ ತಗೊಂತಿರೋ ಡೈಲಿ ಶಿಕ್ಷಕರ ನೇಮಕಾತಿಗೆ ಏನಾದರೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಾಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಏನಾದರೂ PDF ಅಪ್ಡೇಟ್ ನೋಟ್ಸ್ಗಳು ಕೊಡಿಸ್ಬೇಕಂದ್ರೆ ಅದಕ್ಕೆ ಕಳಿಸ್ತೀವಿ. ಅದನ್ನು ಯೂಸ್ಫುಲ್ ಮಾಡ್ಕೋಬೋದು. ಜೊತೆಗೆ ಈ ಕೂಡ ಆಪ್ಷನ್ ಎಕ್ಸ್ಟ್ರಾ ಕೊಡ್ತಿದ್ದೀವಿ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಏನೇನು ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥ ನಿಮಗೆ PDF ನೋಟ್ಸ್ ಬೇಕಾದರೆ ಬೇಗನೆ ಈ ನಂಬರಿಗೆ ಮೆಸೇಜ್ ಮಾಡೋ ಮುಖಾಂತರ ನೋಟ್ಸ್ಗಳನ್ನು ಪಡಿಬೋದು. ನಾನು ಮುಂದಿನ ತರಗತಿಯಲ್ಲಿ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.